ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ಸೆಕೆಂಡ್ PUC ಕಂಪ್ಯೂಟರ್ ಸೈನ್ಸ್ NCERT ಸಿಲೆಬಸ್ಸಿನ ಲ್ಯಾಬ್ ಪ್ರೋಗ್ರಾಮ್ ಫಸ್ಟ್ ಫಿಬೊನಾಸಿ ಸೀರೀಸ್ ಈ ಪ್ರೋಗ್ರಾಮ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. Write a Python program using a function to print Fibonacci series up to n numbers. ಫಸ್ಟ್ ನಾವು ಫಿಬೊನಾಸಿ ಸೀರೀಸ್ ಅಂದರೆ ಏನು ಅಂತ ನೋಡೋಣ. ಇಟ್ ಈಸ್ ದಿ ಟೈಪ್ ಆಫ್ ಸೀರೀಸ್ ವೇರ್ ಈಚ್ ನಂಬರ್ ಈಸ್ ದಿ ಸಮ್ ಆಫ್ ದಿ ಟು ಪ್ರೀವಿಯಸ್ ನಂಬರ್ಸ್. ದಿ ಫಸ್ಟ್ ಟು ಸ್ಟಾರ್ಟಿಂಗ್ ನಂಬರ್ಸ್ ಆಫ್ ಫಿಬೊನಾಸಿ ಸೀರೀಸ್ ಆರ್ 0 and 1. ಫಸ್ಟು ನಾವು ಫಿಬೊನಾಸಿ ಸೀರೀಸಲ್ಲಿ ಎರಡು ನಂಬರ್ಸನ್ನು ಸ್ಟಾರ್ಟಿಂಗಲ್ಲಿ ಡಿಕ್ಲೇರ್ ಮಾಡ್ಕೋಬೇಕು. ಆ ಎರಡು ನಂಬರ್ ಯಾವುದು ಅಂತಂದರೆ 0 and 1. ಏನಾಗುತ್ತೆ ಫಿಬೊನಾಸಿ ಸೀರೀಸಲ್ಲಿ ಅಂತಂದರೆ ಸ್ಟಾರ್ಟಿಂಗ್ ತೊಗೊಂಡಿರೋ ಅಂಥ ಟೂ ನಂಬರ್ಸನ್ನು ಫಸ್ಟ್ ನಾವು ಸಮ್ ಮಾಡ್ಕೋಬೇಕು. ಫಾರ್ ಎಕ್ಸಾಂಪಲ್ ನಾನಿಲ್ಲಿ n=5 ಅಂತ ತೊಗೊಂಡಿದ್ದೀನಿ. ಮೀನ್ಸ್ 5 ಇರೋವರೆಗೂ ಸೀರೀಸ್ ಏನಾಗ್ತಾ ಇರಬೇಕು, ಕಂಟಿನ್ಯೂಯಸ್ ಆಗಿ ಸಮ್ ಆಗ್ತಾನೆ ಇರಬೇಕು. ಔಟ್ಪುಟನ್ನು ನೋಡಿ. ಫಸ್ಟು ನಾವು ಸ್ಟಾರ್ಟಿಂಗು 0 and 1 ಡಿಕ್ಲೇರ್ ಮಾಡ್ಕೊಂಡಿದ್ದೀವಿ. ಈ 0, 1 ನಾವು ಸಮ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ ನಮಗೆ 1 ಬರುತ್ತೆ. ನೆಕ್ಸ್ಟ್ ಅದೇ ರೀತಿ ಪ್ರೀವಿಯಸ್ ಟೂ ನಂಬರ್ಸ್ ಅಂದರೆ ಸಮ್ ಆಗಿರೋ ನಂಬರ್ಸ್ ಜೊತೆಗೆ ಪ್ರೀವಿಯಸ್ ನಂಬರನ್ನು ಆ್ಯಡ್ ಮಾಡಿದ್ರೆ 1 + 1 2 ಆಗುತ್ತೆ. ನೆಕ್ಸ್ಟ್ ಅದೇ ರೀತಿ ಈಗ ನನಗೆ 2 ಆನ್ಸರ್ ಬಂದಿದೆ. 2 ಜೊತೆಗೆ ನೆಕ್ಸ್ಟ್ ಪ್ರೀವಿಯಸ್ ನಂಬರ್ 1 ಆ್ಯಡ್ ಮಾಡಿದ್ರೆ 1 + 2 3. ಈ ರೀತಿ ನಮಗೆ ಏನಾಗ್ತಾ ಇರುತ್ತೆ ಅಂತಂದರೆ ಕಂಟಿನ್ಯೂಯಸ್ಸಾಗಿ 2 ಪ್ರೀವಿಯಸ್ ನಂಬರ್ಸು ಸಮ್ ಆಗ್ತಾ ಇರುತ್ತೆ. ಇದನ್ನು ನಾವು ಫಿಬೊನಾಸಿ ಸೀರೀಸ್ ಅಂತ ಕರಿತೀವಿ. ನೆಕ್ಸ್ಟ್ ಸ್ಲೈಡಲ್ಲಿ ಕೋಡಿಂಗ್ ಆ್ಯಂಡ್ ಟ್ರೇಸಿಂಗ್ ಎರಡೂ ಇದೆ. ಫಸ್ಟ್ ನಾವು ಕೋಡಿಂಗನ್ನು ನೋಡೋಣ. ಈ ಕೋಡಿಂಗನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ ಯೂಸರ್ ಡಿಫೈನ್ ಫಂಕ್ಷನ್ ಮೆಥಡನ್ನು ಯೂಸ್ ಮಾಡಿದ್ದಾರೆ. ಫಸ್ಟು ಡೆಫ್ ಅಂತ ಯೂಸ್ ಮಾಡಿದ್ದೀವಿ. ಫಿಬೊ ಅಂತ ಅಂದರೆ ಫಂಕ್ಷನ್ ನೇಮ್, ಎನ್ ಅಂತ ಅಂದರೆ ಆರ್ಗ್ಯುಮೆಂಟ್. ನೆಕ್ಸ್ಟು ಎನ್ನನ್ನು ಒಂದು ಆರ್ಗ್ಯುಮೆಂಟನ್ನು ಪಾಸ್ ಮಾಡ್ತಾ ಇದ್ದೀವಿ. ಎನ್ನಿಗೆ ನಾವು ಈಗ ಇನ್ಪುಟನ್ನು ತೊಗೋಬೇಕು. n = ಇನ್ಪುಟ್ ಎಂಟರ್ ದಿ ಲಿಮಿಟನ್ನು ಕೇಳ್ತಾ ಇದ್ದಾರೆ. ನಾನು ಎನ್ ವ್ಯಾಲ್ಯೂನ 5 ಅಂತ ಎಂಟರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟು num1 ಅನ್ನೋ ಒಂದು ವೇರಿಯಬಲನ್ನು ತೊಗೊಂಡಿದ್ದಾರೆ. num1 ವ್ಯಾಲ್ಯೂ 0 ತೊಗೊಂಡಿದ್ದಾರೆ. ಅದೇ ರೀತಿ num2 ಅನ್ನೋ ಒಂದು ವೇರಿಯಬಲನ್ನು ಡಿಕ್ಲೇರ್ ಮಾಡಿದ್ದಾರೆ. num2ಗೆ ವ್ಯಾಲ್ಯೂ 1 ಆಗಿದೆ. ಅದೇ ರೀತಿ ನೆಕ್ಸ್ಟ್ ನಂಬರ್ ಅನ್ನೋ ಒಂದು ವೇರಿಯಬಲನ್ನು ತೊಗೊಂಡಿದ್ದಾರೆ. ಇದಕ್ಕೆ ನಂಬರ್ 2ನ ವ್ಯಾಲ್ಯೂನ ಅಸೈನ್ ಮಾಡ್ತಾ ಇದ್ದಾರೆ. ನಂಬರ್ 2 ವ್ಯಾಲ್ಯೂ ಏನಾಗಿದೆ 1 ಆಗಿದೆ. ಆ 1 ನಾವು ನೆಕ್ಸ್ಟ್ ನಂಬರ್ಗೂ ಸಹ ನಾವು ಏನು ಮಾಡ್ತಾ ಇದ್ದೀವಿ, ಅಸೈನ್ ಮಾಡ್ತಾ ಇದ್ದೀವಿ. ಅದೇ ರೀತಿ ನೆಕ್ಸ್ಟು 1 ಕೌಂಟ್ ವ್ಯಾಲ್ಯೂ 2 ಆಗಿರುತ್ತೆ. ಫಸ್ಟು ನಾವು ಇಷ್ಟು ವೇರಿಯಬಲ್ಸ್ಗೆ ವ್ಯಾಲ್ಯೂಸನ್ನು ಡಿಕ್ಲೇರ್ ಮಾಡ್ಕೋಬೇಕು. ಡಿಕ್ಲೇರ್ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಏನು ಮಾಡ್ತಾಯಿದ್ದೀವಿ, ಪ್ರಿಂಟ್ ಮಾಡ್ತಾಯಿದ್ದೀನಿ. ನಂಬರ್ 1 ವ್ಯಾಲ್ಯೂ ಏನಿದೆ 0 ಇದೆ. ನೆಕ್ಸ್ಟು ನಂಬರ್ 2ನ ವ್ಯಾಲ್ಯೂ 1 ಇದೆ. ಫಸ್ಟು ನಾನು ಮೀನಿಂಗಲ್ಲೇ ಆಲ್ರೆಡಿ ಹೇಳಿದ್ದೀನಿ. ಫಿಬೊನಾಸಿ ಸೀರೀಸ್ ಅಂದರೆ ನಾವು ಆಲ್ರೆಡಿ 2 ನಂಬರ್ಸನ್ನು ಡಿಕ್ಲೇರ್ ಮಾಡಿರಬೇಕು. ಆ ನಂಬರ್ಸ್ ಯಾವುದು ಅಂತಂದರೆ 0 and 1. ಎರಡೂ ನಂಬರ್ಸನ್ನು ನಾವು ಡಿಕ್ಲೇರ್ ಮಾಡಾದಮೇಲೆ ಪ್ರಿಂಟ್ ಮಾಡ್ತಾಯಿದ್ದೀವಿ. ಈಗ ನಾನು ನೆಕ್ಸ್ಟು ಕಂಡೀಷನನ್ನು ಚೆಕ್ ಮಾಡ್ತಾಯಿದ್ದೀನಿ. ವೈಲ್ ಕೌಂಟ್ <n ಮೀನ್ಸ್ ಕೌಂಟ್ ವ್ಯಾಲ್ಯೂ 2 ಇದೆ. 2 < 5 ಕಂಡೀಷನ್ ಏನಾಗ್ತಾ ಇದೆ, ಟ್ರೂ ಆಗ್ತಾ ಇದೆ. ಟ್ರೂ ಆದಮೇಲೆ ನೆಕ್ಸ್ಟು ಪ್ರಿಂಟ್ ಸ್ಟೇಟ್ಮೆಂಟ್ ಎಕ್ಸಿಕ್ಯೂಟ್ ಆಗುತ್ತೆ. ಪ್ರಿಂಟಲ್ಲಿ ನೆಕ್ಸ್ಟ್ ನಂಬರನ್ನು ನಾವು ಪ್ರಿಂಟ್ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ನಂಬರಲ್ಲಿ ಏನಿದೆ ವ್ಯಾಲ್ಯೂ 1 ಇದೆ. ನಾವು ಪ್ರಿಂಟ್ ಮಾಡಾದಮೇಲೆ ಮತ್ತೆ ನಾವು ಕೌಂಟನ್ನು ಇನ್ಕ್ರಿಮೆಂಟ್ ಮಾಡ್ತಾ ಇದ್ದೀವಿ. ಎಷ್ಟು ಅಂತಂದರೆ 1. 2 + 1 ಏನಾಗುತ್ತೆ ಅಂತಂದರೆ 3 ಆಗುತ್ತೆ. ಈಗ ಕೌಂಟ್ ವ್ಯಾಲ್ಯೂ 3 ಆಗಿದೆ. ನೆಕ್ಸ್ಟ್ ನಾವು ನಂಬರ್ 1, ನಂಬರ್ 2 = ನಂಬರ್ 2, ನೆಕ್ಸ್ಟ್ ನಂಬರ್ ಅಂದರೆ ನಂಬರ್ 1ಗೆ ನಂಬರ್ 2ನ ವ್ಯಾಲ್ಯೂ ಅಸೈನ್ ಆಗಬೇಕು. ನಂಬರ್ 2ಗೆ ನೆಕ್ಸ್ಟ್ ನಂಬರಿನ ವ್ಯಾಲ್ಯೂ ಅಸೈನ್ ಆಗಬೇಕು. ಆವಾಗ ಏನಾಗುತ್ತೆ ಅಂತಂದರೆ ನಂಬರ್ 1ನ ವ್ಯಾಲ್ಯೂ 1 ಆಗಿರುತ್ತೆ. ನಂಬರ್ 2ನ ವ್ಯಾಲ್ಯೂನೂ ಸಹ 1 ಆಗಿರುತ್ತೆ. ನೆಕ್ಸ್ಟ್ ನಂಬರ್ = ನಂಬರ್ 1 + ನಂಬರ್ 2 ಅಂತಂದರೆ ನಂಬರ್ 1ನಲ್ಲಿ ಈಗ 1 ಇದೆ. ನಂಬರ್ 2ಅಲ್ಲೂ ಸಹ 1 ವ್ಯಾಲ್ಯೂ ಇದೆ. ಎರಡನ್ನೂ ಅಡಿಷನ್ ಮಾಡಿದ್ರೆ ನೆಕ್ಸ್ಟ್ ನಂಬರ್ ಈಗ 2 ಸಿಗುತ್ತೆ. ನೆಕ್ಸ್ಟ್ ಮತ್ತೆ ಕಂಡೀಷನನ್ನು ಚೆಕ್ ಮಾಡಬೇಕು. ಕೌಂಟ್ ಈಗ ನನ್ನ ಹತ್ರ 3 ಇದೆ. 3 < n ವ್ಯಾಲ್ಯೂ 5. 3 < 5 ಕಂಡೀಷನ್ನು ಟ್ರೂ ಆಗುತ್ತೆ. ಮತ್ತೆ ನಾವು ಪ್ರಿಂಟ್ ಮಾಡ್ತಾ ಇದ್ದೀವಿ ನೆಕ್ಸ್ಟ್ ನಂಬರನ್ನು. ನೆಕ್ಸ್ಟ್ ನಂಬರಿನ ವ್ಯಾಲ್ಯೂ ಏನಿದೆ 2 ಇದೆ. 2ನ ಪ್ರಿಂಟ್ ಮಾಡ್ತಾ ಇದ್ದೀವಿ. ಪ್ರಿಂಟ್ ಮಾಡಾದಮೇಲೆ ನೆಕ್ಸ್ಟು ಕೌಂಟ್ ವ್ಯಾಲ್ಯೂ ಈಗ ಇನ್ಕ್ರಿಮೆಂಟ್ ಆಗ್ತಾ ಇದೆ. 3 + 1 4 ಆಗುತ್ತೆ. ನೆಕ್ಸ್ಟು ಅದೇ ರೀತಿ ನಂಬರ್ 1ಗೆ ನಂಬರ್ 2ನ ವ್ಯಾಲ್ಯೂ ಅಸೈನ್ ಆಗಬೇಕು. ನಂಬರ್ 2ಗೆ ನೆಕ್ಸ್ಟ್ ನಂಬರಿನ ವ್ಯಾಲ್ಯೂ ಅಸೈನ್ ಆಗಬೇಕು. ಆವಾಗ ನಂಬರ್ 1 ವ್ಯಾಲ್ಯೂ 1 ಆಗುತ್ತೆ. ನಂಬರ್ 2ನ ವ್ಯಾಲ್ಯೂ 2 ಆಗುತ್ತೆ. ನೆಕ್ಸ್ಟ್ ನಂಬರ್ = ನಂಬರ್ 1 + ನಂಬರ್ 2 ಅಂತ ಅಂದರೆ ನಂಬರ್ 1ನಲ್ಲಿ 1 ಇದೆ. ನಂಬರ್ 2ಅಲ್ಲಿ 2 ಇದೆ. 2 + 1 3 ಆಗುತ್ತೆ. ನೆಕ್ಸ್ಟ್ ನಂಬರಿನ ವ್ಯಾಲ್ಯೂ ಏನಾಯಿತು 3 ಆಯಿತು. ಮತ್ತೆ ಕಂಡೀಷನನ್ನು ಚೆಕ್ ಮಾಡಬೇಕು. ಕೌಂಟ್ ವ್ಯಾಲ್ಯೂ ಈಗ 4 ಇದೆ. n ವ್ಯಾಲ್ಯೂ 5. 4 < 5 ಕಂಡೀಷನ್ ಟ್ರೂ ಆಗುತ್ತೆ. ಪ್ರಿಂಟ್ ನೆಕ್ಸ್ಟ್ ನಂಬರ್ ಅಂದರೆ ನೆಕ್ಸ್ಟ್ ನಂಬರಿನ ವ್ಯಾಲ್ಯೂವನ್ನು ಪ್ರಿಂಟ್ ಮಾಡಬೇಕು.
3ನ ಪ್ರಿಂಟ್ ಮಾಡ್ತಾಯಿದ್ದೀನಿ. ಪ್ರಿಂಟ್ ಮಾಡಾದಮೇಲೆ ನೆಕ್ಸ್ಟ್ ಮತ್ತೆ ಕೌಂಟ್ ಏನಾಗ್ತಾಯಿದೆ, ಇನ್ಕ್ರಿಮೆಂಟ್ ಆಗ್ತಾಯಿದೆ. 4 + 1 ಏನಾಯಿತು, 5 ಆಯಿತು. ನೆಕ್ಸ್ಟು ನಂಬರ್ 1ಗೆ ನಂಬರ್ 2ನ ವ್ಯಾಲ್ಯೂ ಅಸೈನ್ ಮಾಡಬೇಕು, ನಂಬರ್ 2ಗೆ ನೆಕ್ಸ್ಟ್ ನಂಬರಿನ ವ್ಯಾಲ್ಯೂ ಅಸೈನ್ ಆಗಬೇಕು. ಈಗ ನಂಬರ್ 1ನ ವ್ಯಾಲ್ಯೂ 2 ಆಗುತ್ತೆ, ನಂಬರ್ 2ನ ವ್ಯಾಲ್ಯೂ 3 ಆಗುತ್ತೆ. ನೆಕ್ಸ್ಟ್ ನಂಬರ್ ಈಕ್ವಲ್ಸ್ ನಂಬರ್ 1 + ನಂಬರ್ 2. ನಂಬರ್ 1ನ ವ್ಯಾಲ್ಯೂ 2, ನಂಬರ್ 2ನ ವ್ಯಾಲ್ಯೂ 3, 2 + 3 5 ಆಗುತ್ತೆ. ಹಾಗಾದರೆ ನೆಕ್ಸ್ಟ್ ನಂಬರಿನ ವ್ಯಾಲ್ಯೂ ಏನಾಯಿತು, 5 ಆಯಿತು. ಮತ್ತೆ ಕಂಡೀಷನನ್ನು ಚೆಕ್ ಮಾಡಬೇಕು. ಕೌಂಟ್ ವ್ಯಾಲ್ಯೂ 5 ಆಗಿದೆ, ಎನ್ ವ್ಯಾಲ್ಯೂ 5, 5 < 5 ಕಂಡೀಷನ್ ಈಗ ಫಾಲ್ಸ್ ಆಗುತ್ತೆ. ಇಲ್ಲಿಗೆ ಈ ಲೂಪಿಂಗ್ ಏನಾಗುತ್ತೆ, ಸ್ಟಾಪ್ ಆಗುತ್ತೆ. ನನಗೆ ಔಟ್ಪುಟ್ ಏನೇನು ಸಿಕ್ಕಿದೆ, 0 1 1 2 3. ಇಷ್ಟು ನಂಬರ್ಸನ್ನು ಲಾಸ್ಟಿಗೆ ನಾವೇನು ಮಾಡ್ತೀವಿ, ಪ್ರಿಂಟ್ ಮಾಡ್ತೀವಿ. ಔಟ್ಪುಟ್ಟನ್ನು ನೋಡಿ. ಈಗ 0 + 1 ಈ ಎರಡು ನಂಬರನ್ನು ಫಸ್ಟೇ ನಾವು ಡಿಕ್ಲೇರ್ ಮಾಡ್ಕೊಂಡಿರ್ತೀವಿ. 0 + 1 1 ಆಗುತ್ತೆ, 1 + 1 2 ಆಗುತ್ತೆ, 2 + 1 3. ಈ ರೀತಿ ಏನಾಗ್ತಾ ಇದೆ, ಫಿಬೊನಾಸಿ ಸೀರೀಸು ವರ್ಕ್ ಆಗ್ತಾ ಇದೆ. ನೆಕ್ಸ್ಟು ನಾನು ಇಲ್ಲಿ ನಿಮಗೆ ಮ್ಯಾನ್ಯುಯಲಿನ ಲ್ಯಾಬ್ ಪ್ರೋಗ್ರಾಮನ್ನು ಕೊಟ್ಟಿದ್ದೀನಿ. ನೆಕ್ಸ್ಟು ಆ ಪ್ರೋಗ್ರಾಮನ್ನು ಎಕ್ಸಿಕ್ಯೂಟ್ ಮಾಡಿದ್ರೆ ಔಟ್ಪುಟ್ ಸ್ಕ್ರೀನಲ್ಲಿ ಹೇಗೆ ಬರುತ್ತೆ ಅಂತ ನಾನು ಇಲ್ಲಿ ಒಂದು ಸ್ಕ್ರೀನ್ಶಾಟನ್ನು ಹಾಕಿದ್ದೀನಿ. ಫಸ್ಟು ಪ್ರೋಗ್ರಾಮ್ ಎಕ್ಸಿಕ್ಯೂಟ್ ಮಾಡಿದ ತಕ್ಷಣ ಎಂಟರ್ ದಿ ಲಿಮಿಟ್ಸನ್ನು ಕೇಳುತ್ತೆ. ನಿಮಗೆ ಎಲ್ಲಿವರೆಗೂ ಫಿಬೊನಾಸಿ ಸೀರೀಸ್ ಬೇಕು ಅಂತ ನೀವು ಲಿಮಿಟನ್ನು ಕೊಡಬೇಕಾಗತ್ತೆ. ನಾನಿಲ್ಲಿ ಜಸ್ಟ್ 5ಅನ್ನು ಎಂಟರ್ ಮಾಡಿದ್ದೀನಿ. 5ಅನ್ನು ಎಂಟರ್ ಮಾಡಿದ ತಕ್ಷಣ ನಾನಿಲ್ಲಿ ಟ್ರೇಸಿಂಗನ್ನು ನಿಮಗೆ ಏನು ಎಕ್ಸ್ಪ್ಲೇನ್ ಮಾಡಿದ್ದೀನೋ ಅದೇ ರೀತಿ ಏನಾಗ್ತಾ ಇರುತ್ತೆ, ಪ್ರೋಗ್ರಾಮು ಎಕ್ಸಿಕ್ಯೂಟ್ ಆಗ್ತಾ ಇರುತ್ತೆ. ನನಗೆ ಔಟ್ಪುಟ್ ಏನೇನು ಬಂದಿದೆ ಅಂತಂದರೆ, ಸ್ಟಾರ್ಟಿಂಗ್ ಇನಿಷಿಯಲ್ ನಂಬರ್ 0 and 1 ಕಂಪಲ್ಸರಿಯಾಗಿ ಇದ್ದೇ ಇರುತ್ತೆ. 0 + 1ಅನ್ನು ಮಾಡಿದ್ರೆ 1 ಸಿಗುತ್ತೆ, 1 + 1ಅನ್ನು ಮಾಡಿದ್ರೆ 2 ಸಿಗುತ್ತೆ, 2 + 1ಅನ್ನು ಮಾಡಿದ್ರೆ 3 ಆನ್ಸರು ಬರುತ್ತೆ. ಈ ರೀತಿ ಫಿಬೊನಾಸಿ ಸೀರೀಸು ವರ್ಕ್ ಆಗುತ್ತೆ. ಈ ವಿಡಿಯೋನ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು. ಲೈಕ್, ಶೇರ್, ಸಬ್ಸ್ಕ್ರೈಬ್ ದಿಸ್ ಚಾನಲ್.